After 2 decades of silent waiting, history is made today. St. John Ambulance, India, Karnataka State Centre, finally held its long awaited election, Bangalore on 20th July 2025. This election marked a fresh beginning in leadership. From over dozens of hopefuls, 12 new dynamic members were elected to lead the administration board for the next 3 years. For the first time in 20 years, the voices of volunteers, trainers, and health workers were heard loud and clear. The atmosphere was electric, filled with anticipation, unity, and joy. The newly elected members were welcomed with honor, garlanded, applauded, and celebrated by all present, a proud moment for the organization's future. With training in first aid and home nursing at the core of its mission, St. John Ambulance continues to shape lifesavers. Now, with strong leadership, Karnataka State Centre is ready for a powerful transformation. The board will now focus on modernizing training, outreach, ಇಂಡಿಯನ್ ಆಂಬ್ಯುಲೆನ್ಸ್ ಆಫ್ ಇಂಡಿಯಾ ಇದರ ಆಡಳಿತ ಮಂಡಳಿಯ ಚುನಾವಣೆಯು ಯಶಸ್ವಿಯಾಗಿ ನಡೆಸಿದ್ದು, ಅಭ್ಯರ್ಥಿವಾರು ಗಳಿಸಿದ ಮತಗಳ ವಿವರ ಈ ಕೆಳಕಂಡಂತೆ ಪ್ರಕಟಿಸಿರುತ್ತೇನೆ. ಶ್ರೀ ಡಾಕ್ಟರ್ ಎಸ್.ವೈ. ಪ್ರಕಾಶ್ ಗುಪ್ತಾ 182 ಮತಗಳು, ಶ್ರೀ ಎಂ.ಬಿ.ಎಸ್. ಮೂರ್ತಿ 42 ಮತಗಳು, ಶ್ರೀ ಕೆ. ಸಂಜೀವಯ್ಯ ಅಧ್ಯಕ್ಷರಿಗೆ ಎಲೆಕ್ಟ್ ಆಗಿದ್ದಾರೆ ಅಂತ ಇವತ್ತು ಕೆ. ಸಂಜೀವಯ್ಯ 39 ಮತಗಳು, ಶ್ರೀ ಎಸ್. ಹರೀಶ್ 188 ಮತಗಳು, ಶ್ರೀ ಇ. ಕೆ. ಗೌರಿಶಂಕರ್ 32 ಮತಗಳು, ಶ್ರೀ ಎಸ್. ಆರ್. ಶಿವಶಂಕರ್ 192 ಮತಗಳು. ಖಜಾಂಚಿ ಸ್ಥಾನ ಶ್ರೀ ರಾಜು 18 ಮತಗಳು, ಶ್ರೀ ಎಚ್. ಎಂ. ವೆಂಕಟಾಚಲಯ್ಯ 175 ಮತಗಳು, ಜಿ. ಶಿವಕುಮಾರ್ 31 ಮತಗಳು. ಶ್ರೀ ಎಂ. ಗಂಗರಾಜು 30 ಮತಗಳು, ಶ್ರೀ ಎಸ್. ರವಿ 45 ಮತಗಳು, ಶ್ರೀ ಎಸ್. ಶಿವರಾಮ 172 ಮತಗಳು, ಶ್ರೀ ಎಸ್. ಶ್ರೀರಾಮುಲು 169 ಮತಗಳು. ಕಾರ್ಯಕಾರಿ ಮಂಡಳಿ ಸದಸ್ಯರ ಸ್ಥಾನ ಶ್ರೀ ಡಿ. ಎಸ್. ಒಡೆಯರ್ 33 ಮತಗಳು, ಶ್ರೀ ಕೆ. ಯು. ಕರಜಗಿ 186 ಮತಗಳು, ಡಾಕ್ಟರ್ ಎ. ಟಿ. ಎಸ್. ಗಿರಿ 16 ಮತಗಳು, ಗೋಪಾಲ್ ಮಣಿ 173 ಮತಗಳು, ಎಂ. ಗೋವಿಂದರಾಜು 36 ಮತಗಳು, ಬಿ. ವಿ. ಚಂದ್ರಶೇಖರ್ 172 ಮತಗಳು, ಎಸ್. ಚಂದ್ರಶೇಖರ್ 48 ಮತಗಳು, ಎಸ್. ಚಂದ್ರಶೇಖರ್ 48 ಮತಗಳು, ಎಸ್. ಚಂದ್ರಶೇಖರನ್ 153 ಮತಗಳು, ಬಿ. ಎಸ್. ಜಯಶಿವಪ್ರಕಾಶ್ 9 ಮತಗಳು, ಶ್ರೀ ಎಂ. ಡಿ. ಜಯಸಿಂಹ 45 ಮತಗಳು, ಶ್ರೀ ಎನ್. ನಿಶಾತ್ ಅಹಮದ್ 157 ಮತಗಳು, ಶ್ರೀ ಎ. ಪ್ರಕಾಶ್ 34 ಮತಗಳು, ಶ್ರೀ ಎಂ. ಫಯಾಜ್ ಅಹಮದ್ 154 ಮತಗಳು, ಶ್ರೀ ಬೈರೇಗೌಡ 37 ಮತಗಳು. ಶ್ರೀ ಟಿ. ಜಿ. ರಮಾಕಾಂತ್ 25 ಮತಗಳು, ಶ್ರೀ ಜಿ. ರೇಖಾ 39 ಮತಗಳು, ಶ್ರೀ ಎಂ. ವಿಜಯ್ ಕುಮಾರ್ 173 ಮತಗಳು, ಶ್ರೀ ವೆಂಕಟೇಶಯ್ಯ 170 ಮತಗಳು, ಆರ್. ಶ್ರೀನಿವಾಸ್ 162 ಮತಗಳು, ಶ್ರೀಮತಿ ಪಿ. ಸರಸ್ವತಿ 38 ಮತಗಳು, ಶ್ರೀ ಸಿದ್ದಲಿಂಗರಾಜು 27 ಮತಗಳು, ಶ್ರೀ ಟಿ. ಎನ್. ಸಿದ್ದೇಶ್ 167 ಮತಗಳು, ಶ್ರೀ ಎನ್. ಹರೀಶ್ 164 ಮತಗಳು, ಶ್ರೀ ಹುಚ್ಚೇಗೌಡ 172 ಮತಗಳು. ಅಂತಿಮ ಚುನಾವಣಾ ಫಲಿತಾಂಶವನ್ನು ಈ ಕೆಳಕಂಡಂತೆ ಘೋಷಿಸಿರುತ್ತೇನೆ. ಅಧ್ಯಕ್ಷ ಸ್ಥಾನಕ್ಕೆ ಡಾಕ್ಟರ್ ಎಸ್.ವೈ. ಪ್ರಕಾಶ್ ಗುಪ್ತಾ ಅತಿ ಹೆಚ್ಚು ಸ್ಥಾನ ತೆಗೆದುಕೊಂಡು ಆಯ್ಕೆಯಾಗಿರುತ್ತಾರೆ. ಮತಗಳು ಶ್ರೀ ಎಸ್. ಹರೀಶ್ ಉಪಾಧ್ಯಕ್ಷ ಸ್ಥಾನದಿಂದ ಆಯ್ಕೆಯಾಗಿರುತ್ತಾರೆ. ಶ್ರೀ ಎಸ್. ಆರ್. ಶಿವಶಂಕರ್ ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದ ಆಯ್ಕೆಯಾಗಿರುತ್ತಾರೆ. ಶ್ರೀ ಎಂ. ವೆಂಕಟಾಚಲಯ್ಯ ಶ್ರೀ ಎಚ್. ಎಂ. ವೆಂಕಟಾಚಲಯ್ಯ ಖಜಾಂಚಿ ಸ್ಥಾನದಿಂದ ಆಯ್ಕೆಯಾಗಿರುತ್ತಾರೆ. ಶ್ರೀ ಎಸ್. ಶಿವರಾಮ ಮತ್ತು ಶ್ರೀ ಎಸ್. ಶ್ರೀರಾಮುಲು ಜಂಟಿ ಕಾರ್ಯದರ್ಶಿಯಿಂದ ಆಯ್ಕೆಯಾಗಿರುತ್ತಾರೆ. ಕಾರ್ಯಕಾರಿ ಮಂಡಳಿ ಸದಸ್ಯರ ಸ್ಥಾನ ಶ್ರೀ ಕೆ. ಯು. ಕರಜಗಿ, ಶ್ರೀ ಗೋಪಾಲ್ ಮಣಿ, ಶ್ರೀ ಎಂ. ವಿಜಯ್ ಕುಮಾರ್, ಶ್ರೀ ಬಿ. ವಿ. ಚಂದ್ರಶೇಖರ್, ಶ್ರೀ ಹುಚ್ಚೇಗೌಡ, ಶ್ರೀ ವೆಂಕಟೇಶಯ್ಯ, ಶ್ರೀ ಬಿ. ಎನ್. ಸಿದ್ದೇಶ್, ಶ್ರೀ ಎನ್. ಹರೀಶ್,
ಶ್ರೀ ಆರ್ ಶ್ರೀನಿವಾಸ್, ಶ್ರೀ ಎನ್ ನಿಷಾದ್ ಅಹಮದ್, ಶ್ರೀ ಎಂ ಫಯಾಜ್ ಅಹಮದ್, ಶ್ರೀ ಎಸ್ ಚಂದ್ರಶೇಖರನ್. ಚುನಾವಣಾ ಫಲಿತಾಂಶದೊಂದಿಗೆ ಸಹಕರಿಸಿದ ಎಲ್ಲ ಅಭ್ಯರ್ಥಿಗಳು ಹಾಗೂ ಎಲ್ಲ ಸದಸ್ಯರು ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗ ಮತ್ತೆ ನಮ್ಮ ಸಿಬ್ಬಂದಿ ವರ್ಗ ಎಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸುತ್ತಾ ಚುನಾವಣೆ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಚುನಾವಣೆ ಮುಕ್ತಾಯಗೊಂಡಿದೆ. ಥ್ಯಾಂಕ್ ಯು ಅಂತವರು ಅನೇಕ ಬೇರೆ ಬೇರೆ ಅನ್ಯ ವೃತ್ತಿಗಳಲ್ಲಿ ಕೆಲಸ ಮಾಡ್ತಾರೆ. ಸೆಂಟ್ ಜಾನ್ ಆಂಬ್ಯುಲೆನ್ಸ್ ಅನ್ನುವುದು ರಾಜ್ಯ ಮಟ್ಟದ ಸಂಸ್ಥೆ. ಈ ರಾಜ್ಯ ಮಟ್ಟದ ಸಂಸ್ಥೆಯಲ್ಲಿ ರಾಜ್ಯದ ರಾಜ್ಯಪಾಲರು, ಗವರ್ನರ್ ಅವರು ಮಹಾಪೋಷಕರಾಗಿರ್ತಾರೆ, ಹೆಲ್ತ್ ಮಿನಿಸ್ಟರ್ ಅವರು ಪೋಷಕರಾಗಿರ್ತಾರೆ. ಒಂದು ರಾಜ್ಯ ಮಟ್ಟದ ಸಂಸ್ಥೆ. ಈ ಸಂಸ್ಥೆಗೆ 2005ನೇ ಇಸ್ವಿನಲ್ಲಿ ಅಂದಿನ ಆಫೀಸ್ ಬೇರರ್ಸು ಎಲೆಕ್ಷನ್ ಮಾಡಿದೆ, ಅದನ್ನು ಮುಂದೂಡಿಬಿಟ್ಟಿದ್ರು. ಅದನ್ನು ನಾವು ಕೋರ್ಟ್ನಲ್ಲಿ ಹಾಕಿ ಚಾಲೆಂಜ್ ಮಾಡಿದ್ವಿ. ಈಗ ಹೈಕೋರ್ಟಿನ ಆದೇಶದಂತೆ ಇವತ್ತಿನ ದಿವಸ ಚುನಾವಣೆ ಆಗಿ ಪೂರ್ತಿಯಾಗಿ ನಾನೀಗ ವೈಸ್ ಚೇರ್ಮನ್ ಆಗಿ ಎಲೆಕ್ಟ್ ಆಗಿದ್ದೇನೆ. ನನ್ನ ಬಲಭಾಗಕ್ಕೆ ನಿಂತಿರ್ತಕ್ಕಂಥ ಶ್ರೀರಾಮುಲು ಅವರು ಜಾಯಿಂಟ್ ಸೆಕ್ರೆಟರಿ ಆಗಿ ಮತ್ತು ಶಿವರಾಮ್ ಅವರು ಜಾಯಿಂಟ್ ಸೆಕ್ರೆಟರಿ ಆಗಿ ಆಯ್ಕೆಯಾಗಿದ್ದಾರೆ. ಟ್ರೆಷರರ್ ಅಲ್ಲ, ಹಿಂದ್ಗಡೆ ವೆಂಕಟಾಚಲಯ್ಯನವರು ಟ್ರೆಷರರ್ ಆಗಿ ಆಯ್ಕೆ ಆಗಿದ್ದಾರೆ. ಅಧ್ಯಕ್ಷರು ಹಿಂದ್ಗಡೆ ಡಾಕ್ಟರ್ ಗುಪ್ತಾ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಶಿವಶಂಕರ್ ಅವರು ಅತ್ಯಂತ ಹೆಚ್ಚಿನ ಮತ ತೆಗೆದುಕೊಂಡು ಜನರಲ್ ಸೆಕ್ರೆಟರಿ ಅಂದರೆ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿದ್ದಾರೆ. ಈ ಸಂಸ್ಥೆಯ ಉದ್ದೇಶ ಏನಂದರೆ ರಾಜ್ಯದಲ್ಲಿ ಇರತಕ್ಕಂಥ ಒಂದು ಫಸ್ಟ್ ಏಡ್ ಟ್ರೈನಿಂಗ್ ಮತ್ತು ನರ್ಸಿಂಗ್ ಕೇರ್ಗೆ ಟ್ರೈನಿಂಗನ್ನು ಕೊಡುವಂಥ ಒಂದು ಸಂಸ್ಥೆ. ಭಾಳ ಒಂದು ದೊಡ್ಡದಾದಂಥ ಸಂಸ್ಥೆ. ಇದನ್ನು ಉಳಿಸಿ ಬೆಳೆಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಿಂದೆ ಇರ್ತಕ್ಕಂಥವರು ಸುಮಾರು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ. ಅವ್ರ ಮೇಲ್ಗಡೆ ಇನ್ನು FIRಗಳು ಸಹ ಆಗಿದೆ. ಅವರು ಎಲ್ಲ ಬೇಲ್ ಮೇಲೆ ಇದ್ದು ಇವತ್ತಿನ ದಿವಸ ಒಂದು ಕೇಸನ್ನು ನಡೆಸ್ಕೊಳ್ತಾ ಇದ್ದಾರೆ ಅವ್ರ ಮೇಲೆ. ಇದನ್ನೆಲ್ಲವನ್ನು ಪರಿಗಣಿಸಿ ನಾವು ರಾಜ್ಯ ಸರ್ಕಾರದ ಜೊತೆ ಕೇಂದ್ರ ಸರ್ಕಾರದ ಜೊತೆ ಕೆಲಸ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಎಲ್ಲ ಮತದಾರರು ನಮಗೆ ಅವಕಾಶ ಕೊಟ್ಟಿದ್ದಾರೆ. ಅದನ್ನು ಸದುಪಯೋಗಪಡಿಸ್ಕೊಂಡು ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡ್ತೇವೆ. ಪ್ರಮುಖ ಯೋಜನೆ ಏನಿದೆ ಸರ್ ಮುಂಬರುವ ದಿನಗಳಲ್ಲಿ? ಈಗ ನಮ್ಮ ಆಬ್ಜೆಕ್ಟಿವ್ಸ್ ಅಂತಿರುತ್ತೆ. ಸೆಂಟ್ ಜಾನ್ ಆಂಬ್ಯುಲೆನ್ಸ್ಗೆ ಅದರದೇ ಆದಂಥ ಒಂದು ಬೈಲಾ ಇದೆ. ಅದರಲ್ಲಿ ಬೈಲಾಸ್ನಲ್ಲಿ ನಮ್ಮ ಸೆಂಟ್ ಜಾನ್ ಆಂಬ್ಯುಲೆನ್ಸ್ ಏನು ಮಾಡಬೇಕು ಅಂಥೇಳಿ ಆಬ್ಜೆಕ್ಟಿವ್ಸ್ ಇದೆ. ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇಡೀ ರಾಜ್ಯದಲ್ಲೆಲ್ಲ ಅಲ್ಲಲ್ಲಿ ಸೆಂಟರ್ಸ್ ಇದೆ. ತಾಲೂಕು ಹೆಡ್ ಕ್ವಾರ್ಟರ್ಸು, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ನಲ್ಲೆಲ್ಲ ಸೆಂಟರ್ಸ್ ಇದೆ. ಅದನ್ನು ಬಲ ಮಾಡಬೇಕು. ಸ್ಟೇಟ್ ಸೆಂಟರಿಂದ ಅದಕ್ಕೆ ಏನೇನು ಆಗಬೇಕು ಅದನ್ನೆಲ್ಲವನ್ನು ಗುರುತಿಸಿ ರಾಜ್ಯ ಸರ್ಕಾರದ ಜೊತೆ ಸೇರಿಕೊಂಡು ಒಂದು ಒಳ್ಳೆಯ ನಿಟ್ಟಿನಲ್ಲಿ ಕೆಲಸ ಮಾಡೋದು. ಆಬ್ಜೆಕ್ಟ್ಸ್ನ ನಾವು ಒಂದು ಉತ್ತಮ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂಥ ಒಂದು ಕಾರ್ಯವನ್ನು ಮಾಡ್ತೇವೆ. ನನ್ನ ಹೆಸರು ಹರೀಶು. ಈಗ 2000 ಹೈಕೋರ್ಟಿನ ಆದೇಶದಂತೆ ಏನು 2005ರಲ್ಲಿ ಏನು ವೋಟರ್ ಲಿಸ್ಟ್ ಇತ್ತು ಆ ವೋಟರ್ ಲಿಸ್ಟ್ ಮೇಲೆನೇ ನಾವು ಎಲೆಕ್ಷನನ್ನು ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ಟಿತ್ತು. 2005ರ ವೋಟರ್ ಲಿಸ್ಟ್ ಪ್ರಕಾರ 1147 ವೋಟ್ ಇತ್ತು. ಬಟ್ ಆದರೆ 20 ವರ್ಷ ಗತಿಸಿದೆ. 20 ವರ್ಷದಲ್ಲಿ ನಿಮಗೆ ಗೊತ್ತಿರ್ಬೋದು, ಬಹಳಷ್ಟು ಜನ ಸತ್ತಿರ್ಬೋದು ಅಥವಾ ಬೇರೆ ಬೇರೆ ಅಡ್ರೆಸ್ಗಳಿಗೆ ಇದಾಗ್ಬೋದು. ಬಟ್ ಎಲೆಕ್ಷನ್ ಆಫೀಸರ್ ಅವರು ಕೋರ್ಟಿಂದ ಏನು ಕೋರ್ಟ್ ಕಮಿಷನರ್ನ ಅಪಾಯಿಂಟ್ಮೆಂಟ್ ಮಾಡಿದ್ರು, ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿ ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡಿ ಎಲೆಕ್ಷನ್ ಅನ್ನು ನಡೆಸ್ಕೊಟ್ಟಿದ್ದಾರೆ. 233 ವೋಟ್ ಪೋಲ್ ಆಗಿದೆ ಟೋಟಲ್ಲು, 232 233. ಅದರಲ್ಲಿ ಮೆಜಾರಿಟಿ ವೋಟ್ಸು 188 192 ಈ ರೀತಿಯಾಗಿ. ನಾನು ಮುದ್ರಣಾಲಯ ನಡೆಸ್ತಾ ಇದ್ದೀನಿ. ನಂದು ಒಂದು ಕೋಆಪರೇಟಿವ್ ಸೊಸೈಟಿ ಇದೆ. ಆಮೇಲೆ ನಂದು ಸೊಂಡೆಗೊಬ್ಬ ಶಾಲೆ ಇದೆ. ಬಡ ವಿದ್ಯಾರ್ಥಿ ಮಕ್ಕಳು ಓದ್ತಾ ಇರೋದು 8, 9 ಅನುದಾನಿತ ಶಾಲೆ. ಚಂದಾಪುರದ ಆಶ್ರಮ ಇದೆ. ನಾನು ಇದೇ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇರೋದು. 2005ರಲ್ಲಿ ನಾನು ಅಲ್ಲಿದ್ದೆ. ಎಲ್ಲಿ ಗೆದ್ದು ಬಿಡ್ತಾರೋ ಅಂತ ತಿಳ್ಕೊಂಡು ಸುಮಾರು ಆಂಧ್ರದಿಂದ ರೌಡಿಗಳನ್ನ ಕರ್ಕೊಂಡ್ಬಂದು ಗಲಾಟೆ ಮಾಡಿಸಿ ಇದು ನಿಲ್ಲಿಸಿದ್ರು. ಆವತ್ತಿನಿಂದ ನಮ್ಮ ಹರೀಶ್ ಅವರು ಇದಕ್ಕೆ ನ್ಯಾಯಾಲಯದಲ್ಲಿ ದಾವೆ ಹಾಕಿ ಇಲ್ಲಿ ಗಂಟ ಬಂದು 20 ವರ್ಷ ಹೋರಾಟ ಮಾಡಿ ನ್ಯಾಯಾಲಯದಿಂದ ಆದೇಶ ಆಗಿ ಇವತ್ತು ಚುನಾವಣೆ ಬಂದಿದೆ. ಇದರಲ್ಲಿ 600 ವಿಳಾಸಗಳು ವಾಪಸ್ ಬಂದಿದೆ, 60%. ಇನ್ನು ಹೋಗಿರೋದು 400 ಚಿಲ್ಲರೆ. ಅದರಿಂದ ಇನ್ನು ಮುಂದೆ ನಾವು ನಮ್ಮ ಉದ್ದೇಶ ಏನಪ್ಪ ಅಂದರೆ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ರೂ ಒಬ್ಬ ವ್ಯಕ್ತಿಗೆ ಕೇವಲ 16,000 ರೂಪಾಯಿ ಸಂಬಳ ಕೊಡ್ತಾವ್ರೆ. ಎಲ್ಲಿದೆ ಹೇಳಿ ನೋಡೋಣ. ನಾವು ಏನು ಮಾಡಬೇಕು ಅಂದರೆ ಬಂದಂಥ ನಾವೆಲ್ಲ ಒಟ್ಟಾಗಿ ಮಾತಾಡಿಕೊಂಡು ಮೊದಲು ನೌಕರರಿಗೆ
ಸಂಬಳ ಜಾಸ್ತಿ ಮಾಡಬೇಕು. ಎರಡನೇದಾಗಿ ಆ ಒಂದು ಕಟ್ಟಡನ ನವೀಕರಿಸಬೇಕು. ಅಂದರೆ ಇವಾಗ ಮುಗಿದಾ ಬಂದಿದೆ, ಅದು ನಗರ ಪಾಲಿಕೆ ಅದನ್ನು ನವೀಕರಿಸಬೇಕು. ಆಮೇಲೆ ನಮ್ಮ ದೆಹಲಿಯಿಂದ ಪ್ರಮಾಣ ಪತ್ರ ಬರ್ತಾ ಇದ್ದು ಅದು ನಿಲ್ಲಿಸಿದ್ದಾರೆ, ಇವರು ಅವ್ಯವಹಾರ ನೋಡಿ ಅದನ್ನು ಚಾಲನೆ ಮಾಡಬೇಕು. ಎಲ್ಲ ಜಿಲ್ಲಾ ತಾಲೂಕು. ಶ್ರೀರಾಮುಲು ಅಂತ, ನಾನು ಶ್ರೀರಾಮುಲು ಅಂತ, ಶ್ರೀ ಯೋಗಿನಾರಾಯಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪ್ರೆಸಿಡೆಂಟು, ITI ರಿಟೈರ್ಡ್ ಆಫೀಸರ್ ಅಸೋಸಿಯೇಷನ್ ಸೆಕ್ರೆಟ್ರಿ, ಶ್ರೀನಿವಾಸ ಬಲಿ ಸಂಘ ಸೆಕ್ರೆಟ್ರಿ. ಇದು ಸೆಂಟ್ ಜಾನ್ ಆಂಬುಲೆನ್ಸ್ ಬಂದು ಆ್ಯನ್ ಇಂಟರ್ನ್ಯಾಷನಲ್ ಬಾಡಿ, ಆಲ್ ಓವರ್ ದ ವರ್ಲ್ಡ್ ಎಲ್ಲ ಕಡೆ ಇದೆ, ಎಲ್ಲೆಲ್ಲಿ ಮನುಷ್ಯರು ಇದ್ರೋ ಅಲ್ಲೆಲ್ಲ ಇದೆ. ಆಮೇಲೆ ಇದಕ್ಕೆ ಡೆಲ್ಲಿನಲ್ಲಿ ಇದು ಹೆಡ್ ಆಫೀಸ್ ಇದೆ, ಸೆಕ್ರೆಟರಿ ಜನರಲ್ ಅದಕ್ಕೆ. ಆಮೇಲೆ ನಮ್ಮದೇ ಕರ್ನಾಟಕದಲ್ಲಿ ಕರ್ನಾಟಕ ಸೆಂಟ್ರು ಸಂಪಿಂಗಿನವರು ಹೆಡ್ಡು. ಇದರ ಅಡಿಯಲ್ಲಿ ತಾಲೂಕ್ ಲೆವೆಲು, ಹೋಬ್ಳಿ, ಡಿಸ್ಟ್ರಿಕ್ಟ್ ಲೆವೆಲು ಎಲ್ಲೆಲ್ಲಿ ಟ್ರೈನಿಂಗ್ ಬೇಕು, ಹೋಮ್ ನರ್ಸಿಂಗ್ ಇರ್ಬೋದು, ಆ ಕಾರ್ಮಿಕರಿಗೆ ಇದಿರ್ಬೋದು, ಏನು ಫಸ್ಟ್ ಏಡ್ ಟ್ರೈನಿಂಗ್ ಇರ್ಬೋದು, ಮತ್ತು KSRTC BMTC ಸರ್ಟಿಫಿಕೇಟ್, ನಮ್ಮ ಸರ್ಟಿಫಿಕೇಟ್ ಇಲ್ಲದೆ ಅವ್ರ ಕೆಲಸ ಕೊಡಲ್ಲ, ಮ್ಯಾಂಡೇಟ್ರಿ ಅದು. ಅದಾದಮೇಲೆ ಇದನ್ನು ಈಗಾಗಲೇ ಹೇಳಿದರೆ ಮತ್ತೆ ನಾನು ಅದನ್ನು ಇದು ಮಾತಾಡೋಕ್ಕೆ ಹೋಗಲ್ಲ. ಏನಂತ ಕೇಳಿದ್ರೆ, ನಮ್ಮದು 20 ವರ್ಷ ಸತತ ಹೋರಾಟ, ಈಗ ಎಲ್ಲದಕ್ಕೂ ಒಂದು ಅಂತ್ಯ ಇದೆ, ಈಗ ಅಂತ್ಯ ಬಂದಿದೆ. ಆದ್ದರಿಂದ ನಮಗೆ ಮುಖ್ಯವಾದದ್ದು ನಮ್ಮ ಗವರ್ನರನ್ನು ಭೇಟಿ ಮಾಡಿ ಮತ್ತು ಆ ಕಟ್ಟಡ ದುರಸ್ತಿಯಲ್ಲಿದೆ ಅದನ್ನು ನವೀಕರಣ ಪಡಿಸಿ ಕಾರ್ಮಿಕರಿಗೆ ಏನು ಬರಬೇಕು, ಸುಮಾರು 20 ಜನ ಇದ್ದಿದ್ದು ಬರೀ 3 ಜನ ಇದ್ದಾರೆ, ಅದನ್ನು ನವೀಕರಿಸಿ ಮತ್ತು ಅಲ್ಲಲ್ಲಿ ಅವರೇ ಆದ ಸರ್ಟಿಫಿಕೇಟ್ನ ಕೊಡ್ತಾ ಇದ್ದಾರೆ. ಅದಕ್ಕೆಲ್ಲ ಒಂದು ಅಂತ್ಯ ಕಂಡು ನಾವು ಒಂದೇ ಕಡೆ ಸರ್ಟಿಫಿಕೇಟು, ನಾವು ಪ್ರೊಫೆಷನಲ್ ಸರ್ಟಿಫಿಕೇಟ್ ಕೊಡ್ತೀವಿ, ಇದನ್ನು ಒರಿಜಿನಲ್ ಸರ್ಟಿಫಿಕೇಟ್ ಡೆಲ್ಲಿಯಿಂದ ಬರಬೇಕು. ಆದರೆ ಅದೆಲ್ಲ ಓವರ್ಲುಕ್ ಮಾಡಿ ಇವರು ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಒಂದು ಮುಖ್ಯತ್ವ ನಮ್ಮದು, ನಾವು ಏನಿದೆಯೋ ಅಲ್ಲಿ 100% ಟ್ರಾನ್ಸ್ಪರೆನ್ಸಿ ಇರುತ್ತೆ, ಡೆಡಿಕೇಶನ್ ಇರುತ್ತೆ, ಆನೆಸ್ಟಿ ಇರುತ್ತೆ. ಇದನ್ನು ನಾನು ತುಂಬ ಆಕ್ರೋಶದಿಂದ ಹೇಳ್ತಾ ಇದ್ದೀನಿ. ಅದನ್ನು ಯಾವುದೇ ಲೋಪದೋಷಗಳು. ನನ್ನ ಹೆಸರು ವೆಂಕಟಾಚಲ HM ಅಂತೇಳಿ, ನಾನು ಟ್ರೆಜರರು ಆಗಿ ಎಲೆಕ್ಟ್ ಆಗಿದ್ದೀನಿ. ಒಳ್ಳೆ ಓಟ್ ತಗೊಂಡು ಕೂಡ ಗೆಲ್ಲಿಸಿದ್ದಾರೆ ನನ್ನ ಸ್ನೇಹಿತರುಗಳೆಲ್ಲ. ಇದು ಕಳೆದ 20 ವರ್ಷಗಳಿಂದ ಮಾಡಬಾರ್ದನ್ನು ಮಾಡಿ ಅಕ್ರಮಗಳನ್ನ ನಡೆಸಿ ಕಂಪ್ಲೀಟ್ ಸಂಸ್ಥೆಯ ಒಂದು ಏನೋ ಕ್ರಮವಾಗಿ ನಡೆಯುವಂಥದ್ದೇ ಈ ಪರಿಸ್ಥಿತಿ ಇರಲಿಲ್ಲ. ಆ ಒಂದು ಪರಿಸ್ಥಿತಿಗೆ ತಂದು ಕೆಟ್ಟ ಪರಿಸ್ಥಿತಿ ತಂದು ನಿಲ್ಲಿಸಿದ್ದಾರೆ. ಅದನ್ನು ನಾವೆಲ್ಲ ಅದೇ ಇವ್ರು ಹೇಳಿದಾಗ, ನನ್ನ ಸ್ನೇಹಿತರು ಹೇಳಿದಾಗೆ ಅದನ್ನು ಹಳೆಯ ಗ್ಲೋರಿಗೆ ತಂದು ಅದನ್ನು ನಿಲ್ಲಿಸಿ ಮುಂದೆ ಅದನ್ನು ಸುವ್ಯವಸ್ಥೆಯಾಗಿ ನೋಡ್ಕೊಬೇಕು, ನಡೆಸಬೇಕು.